ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಜ್ಞಾನಮೇ ಜ್ಯೋತಿ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ವಿಡಿಯೋದ ವಿಷಯ: ಪರಿಸ್ಥಿತಿ ಎದುರು ಮನಸ್ಥಿತಿ, ಜೀವನ ಕಥೆ 4. ಸ್ಫೂರ್ತಿ, ಕಲಿಕೆಯ ಕುತೂಹಲ ಮತ್ತು ಶ್ರದ್ಧೆ ಒಬ್ಬ ಮಂದಬುದ್ಧಿಯನ್ನು ಕೂಡ ಮಹಾವಿಜ್ಞಾನಿಯನ್ನಾಗಿ ಮಾಡಬಲ್ಲದು. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ಈ ಚಾನಲ್ಗೆ ಬೆಂಬಲವನ್ನು ನೀಡಿ. ಸ್ಫೂರ್ತಿ, ಕಲಿಕೆಯ ಕುತೂಹಲ, ಶ್ರದ್ಧೆ, ನಿರಂತರ ಕಲಿಕೆ ಮತ್ತು ಪರಿಶ್ರಮ ಒಬ್ಬ ಮಂದಬುದ್ಧಿಯನ್ನು ಕೂಡ ಮಹಾವಿಜ್ಞಾನಿಯನ್ನಾಗಿ ಮಾಡಬಲ್ಲದು ಎನ್ನುವುದನ್ನು ಈ ಜೀವನ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದು. ಮಾರ್ಚ್ 14, 1879 ಜರ್ಮನಿಯ ಉಲ್ಮ್ನಲ್ಲಿ ಇವರು ಜನಿಸಿದರು. ಇವರ ಜನ್ಮದಿನವನ್ನು ಜೀನಿಯಸ್ ಡೇ ಎಂದು ಕೂಡ ಆಚರಿಸಲಾಗುತ್ತದೆ. ಇವರ ಜೀವನ ಕಥೆಯು ಕುತೂಹಲ, ಅದ್ಭುತ ಆವಿಷ್ಕಾರಗಳು ಮತ್ತು ವೈಯಕ್ತಿಕ ಸವಾಲುಗಳಿಗೆ ಗಮನಾರ್ಹವಾಗಿದೆ. ಇವರು ಯಹೂದಿ ಕುಟುಂಬದಲ್ಲಿ ಬೆಳೆದರು. ತಂದೆ ಹರ್ಮನ್, ತಾಯಿ ಪಾಲಿನ್. ಇವರ ಬುದ್ಧಿ ಬೆಳವಣಿಗೆ ಇತರ ಮಕ್ಕಳಿಗೆ ಹೋಲಿಸಿದರೆ ಬಹಳ ಕಡಿಮೆ. ಇವರು ಮಾತನಾಡಲು ಬಹಳ ತಡವಾಗಿ, ಅಂದರೆ 4ನೇ ವಯಸ್ಸಿನಲ್ಲಿ ಮಾತನಾಡಲು ಪ್ರಾರಂಭಿಸಿದರು. ವೈದ್ಯರು ಕೂಡ ಈತನೊಬ್ಬ ಮಂದಬುದ್ಧಿಯ ಬಾಲಕನೆಂದು ತಿಳಿಸಿದ್ದರು. ಆದರೆ ಇದೇ ಮಂದಬುದ್ಧಿಯ ಬಾಲಕ ಮುಂದೆ ಜಗತ್ತಿನ ಮಹಾವಿಜ್ಞಾನಿ ಮತ್ತು ಜಗತ್ತಿನ ಅತ್ಯುನ್ನತ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು. ಒಮ್ಮೆ ಇವರ ಮಂದಬುದ್ಧಿಯ ಕಾರಣ ನೀಡಿ ಶಾಲೆಯಿಂದ ಇವರನ್ನು ತೆಗೆದುಹಾಕಲಾಯಿತು. ಆ ಶಾಲೆಯಿಂದ ಒಂದು ಪತ್ರವನ್ನು ಕೊಟ್ಟು ತಾಯಿಗೆ ನೀಡುವಂತೆ ತಿಳಿಸಿದರು. ಪತ್ರವನ್ನು ತಾಯಿಗೆ ಕೈಗಿತ್ತ ಬಾಲಕ ಅದರಲ್ಲೇನು ಬರೆದಿದೆ ಎಂದು ತಾಯಿಯಲ್ಲಿ ಕೇಳಿದಾಗ ತಾಯಿ ಹೇಳಿದಳು, ನೀನೊಬ್ಬ ಬುದ್ಧಿವಂತ ವಿದ್ಯಾರ್ಥಿ ಮತ್ತು ಆ ಶಾಲೆಯಲ್ಲಿ ನಿನಗೆ ಕಲಿಸಲು ಸಾಧ್ಯವಿಲ್ಲವಂತೆ. ಆದರೆ ನೀನು ಚಿಂತಿಸಬೇಡ, ನಾನು ನಿನಗೆ ಕಲಿಸುತ್ತೇನೆ. ಈ ಮಾತು ಅಂಕ ರ್ಯಾಂಕ್ಗಳನ್ನೇ ಮೂಲ ಉದ್ದೇಶವನ್ನಾಗಿಟ್ಟುಕೊಂಡಿರುವ ಇಂದಿನ ಪೋಷಕರಿಗೊಂದು ಮುತ್ತಿನ ನುಡಿ. ಇವರ ತಾಯಿ ಚಿಕ್ಕ ವಯಸ್ಸಿನಲ್ಲೇ ಪಿಟೀಲು ನುಡಿಸುವುದನ್ನು ಕಲಿಸಿದರು. ಮುಂದೆ ಅವರಿಗೆ ಆ ಪಿಟೀಲು ನುಡಿಸುವ ಸಂಗೀತದಿಂದಾಗಿ ಸಾಂತ್ವನ, ಸ್ಫೂರ್ತಿ ಮತ್ತು ಜೀವನದಲ್ಲಿ ಉತ್ಸಾಹವಾಯಿತು. ಇವರ ಚಿಕ್ಕಪ್ಪ ಮತ್ತು ಕುಟುಂಬ ಸ್ನೇಹಿತರು ತರಗತಿಯ ಹೊರಗೆ ಗಣಿತ ಮತ್ತು ತತ್ವಶಾಸ್ತ್ರವನ್ನು ಅನ್ವೇಷಿಸಲು ನೀಡಿದ ಪ್ರೋತ್ಸಾಹದಿಂದ ಸ್ವತಂತ್ರವಾಗಿ ಈ ವಿಷಯಗಳ ಬಗ್ಗೆ ಪುಸ್ತಕಗಳನ್ನು ಓದಿದರು. ಜ್ಯೂರಿಚ್ನ ಸ್ವಿಸ್ ಫೆಡರಲ್ ಪಾಲಿಟೆಕ್ನಿಕ್ ಸ್ಕೂಲ್ನಲ್ಲಿ ಅಧ್ಯಯನ ಮಾಡಿ ಭೌತಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಪದವಿಯನ್ನು ಪಡೆದರು. 1903 ಮಿಲೆವಮ್ ಮಾಲಿಕ್ ಎನ್ನುವ ಸಹ ಭೌತಶಾಸ್ತ್ರಜ್ಞೆಯನ್ನು ವಿವಾಹವಾದರು ಮತ್ತು 2 ಗಂಡು ಮಕ್ಕಳ ತಂದೆಯಾದರು. 1919 ಇವರ ವಿವಾಹವು ವಿಚ್ಛೇದನದಲ್ಲಿ ಕೊನೆಗೊಂಡಿತು. ಅದೇ ವರ್ಷ ತನ್ನ ಸೋದರ ಸಂಬಂಧಿಯನ್ನು ವಿವಾಹವಾದರು. ಸ್ವಿಟ್ಜರ್ಲೆಂಡ್ನ ಬರ್ನ್ನಲ್ಲಿ ಪೇಟೆಂಟ್ ಪರೀಕ್ಷಕರಾಗಿ ಕೆಲಸ ಮಾಡುವಾಗ 1905 4 ಅದ್ಭುತ ಪ್ರಬಂಧಗಳನ್ನು ಪ್ರಕಟಿಸಿದರು. ಇದು ಅವರ ಪವಾಡ ವರ್ಷವೆಂದು ಕರೆಯಲಾಯಿತು. 1 ದ್ಯುತಿವಿದ್ಯುತ್ ಪರಿಣಾಮ, 2 ವಿಶೇಷ ಸಾಪೇಕ್ಷತೆ, 3 ಬ್ರೌನಿಯನ್ ಚಲನೆ, 4 ಇಲೆಕ್ಟ್ರೋಡೈನಾಮಿಕ್ನಲ್ಲಿ ವಿಶೇಷ ಸಾಪೇಕ್ಷತೆ. 1921 ದ್ಯುತಿವಿದ್ಯುತ್ ಪರಿಣಾಮದ ವಿವರಣೆಗಾಗಿ ಭೌತಶಾಸ್ತ್ರದಲ್ಲಿ ವಿಶ್ವದ ಅತ್ಯುನ್ನತ ನೊಬೆಲ್ ಪ್ರಶಸ್ತಿಯನ್ನು ಪಡೆದುಕೊಂಡರು. 1933 ನಾಜಿ ಆಡಳಿತದ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ಜರ್ಮನಿಯನ್ನು ತೊರೆದು ಅಮೆರಿಕಕ್ಕೆ ತೆರಳಿದರು. ಮುಂದೆ ಜರ್ಮನಿಗೆ ವಾಪಸ್ಸಾಗಲಿಲ್ಲ. ನ್ಯೂಜೆರ್ಸಿಯ ಪ್ರಿನ್ಸ್ಟನ್ನಲ್ಲಿರುವ ಇನ್ಸ್ಟಿಟ್ಯೂಟ್ನಲ್ಲಿ ಕೊನೆಯವರೆಗೂ ಕೆಲಸ ಮಾಡಿದರು. ಐನ್ಸ್ಟೀನ್ ಒಬ್ಬ ಜೀನಿಯಸ್ ವ್ಯಕ್ತಿಯಾಗಿದ್ದರು. ಅವರ ಬಳಿಗೆ ಬಹಳ ಯುವಕರು ಬರುತ್ತಿದ್ದರು. ಒಮ್ಮೆ ವಿದ್ಯಾರ್ಥಿಯೊಬ್ಬ ಐನ್ಸ್ಟೀನ್ನಲ್ಲಿ ಕೇಳಿದ, ನೀವು ಬಹಳ ಪ್ರಖ್ಯಾತರಾಗಿದ್ದೀರಿ, ನಿಮ್ಮನ್ನು ತಿಳಿಯದವರಿಲ್ಲ, ನಿಮ್ಮಂತೆ ನಾವಾಗಲು ಏನು ಮಾಡಬೇಕೆಂದು ಕೇಳಿದಾಗ ಐನ್ಸ್ಟೀನ್ ನೀಡಿದ ಉತ್ತರ ಒಂದೇ ಶಬ್ದವಾಗಿತ್ತು. ಅದ್ಯಾವುದೆಂದರೆ ಶ್ರದ್ಧೆ. ಐನ್ಸ್ಟೀನ್ ಅಧ್ಯಾಪಕ ವೃತ್ತಿಯಲ್ಲಿರುವಾಗ ಒಬ್ಬ ವಿದ್ಯಾರ್ಥಿ ಹೇಳಿದ, ಈ ವರ್ಷವೂ ಕಳೆದ ವರ್ಷ ಬಂದಿರುವ ಪ್ರಶ್ನೆಯೇ ಬಂದಿದೆ. ಅದಕ್ಕೆ ಐನ್ಸ್ಟೀನ್ ನೀಡಿದ ಉತ್ತರ, ಆದರೆ ಈ ಸಲ ಉತ್ತರ ಮಾತ್ರ ಬದಲಾಗಿದೆ. ಐನ್ಸ್ಟೀನ್ ಬಹಳ ಬೇಗ ವಿಷಯಗಳನ್ನು ಮರೆಯುತ್ತಿದ್ದರು. ಒಮ್ಮೆ ರೈಲಿನಲ್ಲಿ ಪ್ರಯಾಣಿಸುತ್ತಿರುವಾಗ ಟಿಕೆಟ್ ನಿರೀಕ್ಷಕರು ಟಿಕೆಟ್ ವಿಚಾರಿಸಿದಾಗ ಇವರು ಟಿಕೆಟನ್ನು ಜೇಬಿನಲ್ಲಿ, ಬ್ಯಾಗಿನಲ್ಲಿ ಹುಡುಕಾಡಿದರೂ ದೊರೆಯದಿದ್ದಾಗ ಟಿಕೆಟ್ ನಿರೀಕ್ಷಕರು, ಇರಲಿ ಬಿಡಿ, ನೀವು ಟಿಕೆಟ್ ತೆಗೆದುಕೊಂಡಿರಬಹುದು, ನಿಮ್ಮ ಬಗ್ಗೆ ನಾನು ತಿಳಿದುಕೊಂಡಿದ್ದೇನೆ ಎಂದು ಹೇಳಿ ಮುಂದೆ ಟಿಕೆಟ್ ತಪಾಸಿಸಿ ಹಿಂದಕ್ಕೆ ಬರುತ್ತಿರುವಾಗ ಐನ್ಸ್ಟೀನ್ ಇನ್ನೂ ಕೂಡ ಟಿಕೆಟ್ ಹುಡುಕಾಡುತ್ತಿರುವುದನ್ನು ನೋಡಿ ಅವರು, ಟಿಕೆಟ್ ಬೇಡ, ಇರಲಿ ಬಿಡಿ ಎಂದರೆ ಅದಕ್ಕೆ ಐನ್ಸ್ಟೀನ್, ಅದು ಸರಿ, ಆದರೆ ಟಿಕೆಟ್ ದೊರಕದೇ ಹೋದರೆ ನಾನು ತಲುಪಬೇಕಾಗಿರುವ ಸ್ಥಳ ಯಾವುದೆಂದು ನನಗೆ ಹೇಗೆ ತಿಳಿಯಬೇಕು ಎಂದರು.
ಒಮ್ಮೆ ಐನ್ಸ್ಟೀನ್ ತನ್ನ ವಾಸಸ್ಥಳವನ್ನು ಬೇರೆಡೆಗೆ ಸ್ಥಳಾಂತರಿಸುತ್ತಿರುವಾಗ ತಾಯಿಯ ಪೆಟ್ಟಿಗೆಯನ್ನು ತೆರೆದು ನೋಡಿದರು. ಆ ಪೆಟ್ಟಿಗೆಯಲ್ಲಿ ತಾನು ಶಾಲೆಯಿಂದ ನೀಡಿದ ಪತ್ರವು ಕಂಡು ಅದನ್ನು ಕೈಗೆತ್ತಿಕೊಂಡು ಓದಿದಾಗ ಅದರಲ್ಲಿ ಹೀಗೆ ಬರೆದಿತ್ತು: ನಿಮ್ಮ ಮಗ ಒಬ್ಬ ಮಂದಬುದ್ಧಿಯ ಬಾಲಕ. ನಮ್ಮ ಶಾಲೆಯಲ್ಲಿ ಕಲಿಸಲು ಅವನಿಗೆ ಸಾಧ್ಯವಿಲ್ಲ, ಹಾಗಾಗಿ ಶಾಲೆಯಿಂದ ತೆಗೆಯುತ್ತಿದ್ದೇವೆ. ಇವನನ್ನು ಬೇರೆ ಶಾಲೆಗೆ ಸೇರಿಸಿ ಅಥವಾ ಮನೆಯಲ್ಲಿಯೇ ಇವನಿಗೆ ಕಳುಹಿಸಿ. ಇದನ್ನು ಓದಿದ ಐನ್ಸ್ಟೀನ್ನ ಕಣ್ಣುಗಳಲ್ಲಿ ತಾಯಿಯನ್ನು ನೆನೆದು ಅಶ್ರು ತುಂಬಿ ಬಂತು. 1952ರಲ್ಲಿ ಇಸ್ರೇಲ್ನ ರಾಷ್ಟ್ರಪತಿ ಹುದ್ದೆಗೆ ಇವರನ್ನು ಆಹ್ವಾನಿಸಲಾಗಿತ್ತು. ಆದರೆ ಐನ್ಸ್ಟೀನ್ ಅದನ್ನು ನಾನು ರಾಜನೀತಿಗಾಗಿ ಜನಿಸಿದವನಲ್ಲ, ನಾನು ವಿಜ್ಞಾನಕ್ಕಾಗಿ ಜನಿಸಿದ್ದೇನೆ ಎಂದು ತಿರಸ್ಕರಿಸಿದ್ದರು. ಐನ್ಸ್ಟೀನ್ರಿಗೆ ಬಹಳ ದುಃಖಕರವಾದ ಸಂಗತಿಯೆಂದರೆ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿಯ ಮೇಲೆ ಅಮೆರಿಕದ ಬಾಂಬು ದಾಳಿ. ವಿಜ್ಞಾನದ ಅನ್ವೇಷಣೆಯು ಮನುಜಕುಲದ ನಾಶಕ್ಕೆ ಪರಿಣಾಮವಾಗುತ್ತಿರುವುದರಿಂದ ಬಹಳ ದುಃಖಗೊಂಡಿದ್ದರು. ಆದರೂ ಒಂದು ಮಾತನ್ನು ಹೇಳಿದ್ದರು: ಯಾವುದೇ ವೈಜ್ಞಾನಿಕ ವಸ್ತುವು ವಿನಾಶಕ್ಕಾಗಿರುವುದಿಲ್ಲ, ಅದನ್ನು ಬಳಸುವವರ ಯೋಚನೆಯ ಮೇಲೆ ಅದು ಕೆಟ್ಟದ್ದೋ ಅಥವಾ ಒಳ್ಳೆಯದೋ ಎನ್ನುವುದು ನಿರ್ಧಾರವಾಗುತ್ತದೆ. ತನ್ನ ಮುಂದಿನ ದಿನಗಳನ್ನು ವಿಶ್ವಶಾಂತಿ, ನಿಶಸ್ತ್ರೀಕರಣ ಮತ್ತು ಮಾನವ ಹಕ್ಕುಗಳ ಪ್ರತಿಷ್ಠಾಪನೆಗೆ ಮೀಸಲಿಟ್ಟರು. ಐನ್ಸ್ಟೀನ್ ಒಬ್ಬ ಪರಿಶ್ರಮಿ, ಸಂಗೀತ ಪ್ರಿಯ ಮತ್ತು ವಿನಮ್ರ ವ್ಯಕ್ತಿಯಾಗಿದ್ದರು. ಐನ್ಸ್ಟೀನ್ ತನ್ನ ಅಂತಿಮ ಸಮಯದಲ್ಲಿ ಕೆಲವು ಶಬ್ದಗಳನ್ನು ಹೇಳಿದ್ದರು, ಆದರೆ ಅಲ್ಲಿರುವ ವ್ಯಕ್ತಿಗೆ ಜರ್ಮನ್ ಭಾಷೆ ತಿಳಿದಿಲ್ಲವಾದ್ದರಿಂದ ಆ ಶಬ್ದಗಳು ತಿಳಿಯದೇ ಉಳಿದವು. ಏಪ್ರಿಲ್ 18, 1955ರಂದು ನ್ಯೂಜೆರ್ಸಿಯ ಪ್ರಿನ್ಸ್ಟನ್ನಲ್ಲಿ ಐನ್ಸ್ಟೀನ್ ನಿಧನರಾದರು. ಇವರ ಜೀವನ ಕಥೆಯು ಸ್ಫೂರ್ತಿ, ಕಲಿಕೆ, ಕುತೂಹಲ, ಶ್ರದ್ಧೆ, ನಿರಂತರ ಕಲಿಕೆ ಮತ್ತು ಪರಿಶ್ರಮದಿಂದ ಒಬ್ಬ ಮಂದಬುದ್ಧಿಯೂ ಕೂಡ ಮಹಾನ್ ವ್ಯಕ್ತಿಯಾಗಬಹುದೆಂಬುದಕ್ಕೆ ಸಾಕ್ಷಿಯಾಯಿತು. ಸಮಾಜದ ಹಿತದೃಷ್ಟಿಯಿಂದ ನಮ್ಮ ಒಂದು ಕಿರುದೃಷ್ಟಿಯ ಸಣ್ಣ ಪ್ರಯತ್ನ. ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಆಲ್ ಸೆಲೆಕ್ಟ್ ಮಾಡಿ. ಸಾಧ್ಯವಾದಷ್ಟು ಶೇರ್ ಮಾಡಿ, ಲೈಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲವನ್ನು ನೀಡಿ. ಇನ್ನೊಂದು ಸ್ಫೂರ್ತಿಯ ಜೀವನ ಕಥೆಯ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ಸರ್ವರು ಸಂತೋಷದಿಂದ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.